ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ KR ಟೆಟ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, PUC ಮತ್ತು ಡಿಗ್ರಿ ಆಗಿದ್ದರೆ ಡಿಗ್ರಿ, ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಆದವರು B.Ed ಮಾರ್ಕ್ಸ್ ಕಾರ್ಡ್ನೊಂದಿಗೆ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ರಿಸರ್ವೇಷನ್ ಏನಾರ ಬಯಸ್ತಾ ಇದ್ದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಜನರಲ್ ಇದ್ದರೆ ಬೇಕಾಗಿಲ್ಲ. ಮತ್ತು ಅರ್ಜಿದಾರರ ಫೋಟೋ ಮತ್ತು ಸಿಗ್ನೇಚರ್ ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮತ್ತು SSLC, PUC, ಡಿಗ್ರಿ, B.Edನ ಪರ್ಸೆಂಟೇಜ್ ಇಲ್ಲಿ ಬೇಕಾಗುತ್ತೆ. ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಜಾಯ್ನಿಂಗ್ ಡೇಟ್ ಅಂದರೆ ಡಿಗ್ರಿಗೆ ಅಥವಾ ಡಿಪ್ಲೊಮಾಗೆ ಜಾಯ್ನಿಂಗ್ ಡೇಟ್ ಮತ್ತು ಪಾಸಿಂಗ್ ಡೇಟ್ ಎಲ್ಲ ಮಾಹಿತಿಯೊಂದಿಗೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು. ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನೀವು ನಿಮ್ಮ ಹತ್ತಿರದ ಸೇವಾ ಸಿಂಧು ಅಥವಾ ಕಂಪ್ಯೂಟರ್ ಸೆಂಟರ್, ಸೈಬರ್ ಸೆಂಟರ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.